ಅಧ್ಯಾಯದ 37ನೇ ಶ್ಲೋಕ. ಕಸ್ಮಾಚ್ಚ ತೇನ ನ ಮೇರನ್ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತೆ ಅನಂತ ದೇವೇಶ ಜಗನ್ನಿವಾಸ ತಮಕ್ಷರಂ ಸತಸತ್ತತ್ಪರಂ ಯತ್. ಕಸ್ಮಾತ್ ಚ ತೇ ನ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣಃ ಅಪಿ ಆದಿಕರ್ತ್ರೆ ಅನಂತ ದೇವೇಶ ಜಗನ್ನಿವಾಸ ತ್ವಂ ಅಕ್ಷರಂ ಸದಸತ್ ಪರಂ ಯತ್. ಅರ್ಜುನ ಇಲ್ಲಿ ಹೇಳ್ದ, ನಿನ್ನ ನಾಮಸ್ಮರಣೆಯಿಂದಾಗಿ ಎಲ್ಲರೂ ಸಂತೋಷ ಪಡ್ತಾರೆ, ಸಕಲ ದುಷ್ಟಶಕ್ತಿಗಳು ಕೂಡ ದೂರವಾಗತ್ತೆ ಅಂತ ಹೇಳ್ದ. ಈಗ ಹೇಳ್ತಿದ್ದಾನೆ, ಕಸ್ಮಾತ್, ಯಾಕೆ ನಿನ್ನನ್ನ ಯಾರು ನಮಸ್ಕಾರ ಮಾಡದೇ ಇರ್ತಾರೆ, ಯಾರಿಂದಲೂ ನಿನ್ನ ಭಕ್ತಿ ಮಾಡದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೋ ಒಂದ್ ಕಡೆಯಿಂದ ನಮ್ಗೇನು ಉಪಯೋಗ ಇದೆ ಅಂದ್ರೆ ನಾವು ಅದನ್ನ ಬಳಸ್ಕೊಳ್ತೀವಿ ಅಲ್ವಾ. ಆ ವ್ಯಕ್ತಿ ಹತ್ರ ಹೋಗ್ತೀವಿ. ಒಬ್ಬ ವ್ಯಕ್ತಿಯಿಂದ ನಮಗೇನೋ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ನಾವು ಆ ವ್ಯಕ್ತಿಯ ಬಳಿಗೆ ಹೋಗ್ತೀವಿ, ಅವನನ್ನ ನೆನಪು ಮಾಡ್ಕೊಳ್ತೀವಿ. ಅದೇ ತರ ಭಗವಂತನಿಂದ ನಮ್ಗೆ ಇಷ್ಟೆಲ್ಲ ಉಪಕಾರ ಇದೆ. ಮನುಷ್ಯನಿಗೆ ಬೇಕಾದದ್ದು ಎರಡು, ಅನಿಷ್ಟ ನಿವೃತ್ತಿ ಮತ್ತು ಇಷ್ಟ ಪ್ರಾಪ್ತಿ ಅಂತ. ಕೆಟ್ಟದ್ದು ದೂರವಾಗ್ಬೇಕು, ಒಳ್ಳೇದು ಬರಬೇಕು. ಆ ಕೆಟ್ಟದ್ದು ದೂರವಾಗತ್ತೆ, ಒಳ್ಳೇದು ಬರುತ್ತೆ ಅಂದ್ಮೇಲೆ ಯಾರು ತಾನೇ ದೇವರ ಪಾದವನ್ನ ಹಿಡಿಯೋದಿಲ್ಲ, ಯಾರು ತಾರೆ ದೇವರನ್ನ ಆಶ್ರಯಿಸುವುದಿಲ್ಲ. ಕಸ್ಮಾತ್ ಚ ತೇ ನ ನಮೇರನ್ ನಮೇತಾಂ ನಮೇಯು, ಅಲ್ಲಿ ನಮೇರನ್ನ, ಅಲ್ಲಿ ಯಾರು ತಾನೇ ನಿನ್ನನ್ನ ನಮಸ್ಕಾರ ಮಾಡದೇ ಇದ್ದಾರು. ಎಲ್ಲರೂ ನಿನ್ನ ನಮಸ್ಕಾರ ಮಾಡೇ ಮಾಡ್ತಾರೆ. ಯಾಕೆ? ನೀನು ಮಹಾತ್ಮನ್, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ನೀನು ಮಹಾತ್ಮ. ನೀನು ಯಾರು, ಯಾಕೆ ತಾನೇ, ಯಾವ ಕಾರಣದಿಂದ ನಿನಗೆ ನಮಸ್ಕಾರ ಮಾಡದೇ ಇರ್ತಾರೆ? ನಿನಗೆಲ್ಲರೂ ಕೂಡ ನಮಸ್ಕಾರವನ್ನ ಮಾಡೇ ಮಾಡ್ತಾರೆ. ಅಂದ್ರೆ ಎಲ್ಲರೂ ಕೂಡ ನಿನಗೆ ಭಕ್ತರು ಹಾಗೆ ಆಗ್ತಾರೆ, ಎಲ್ಲರೂ ಕೂಡ ನಿನಗೆ ಭಕ್ತರಾಗಿ ಆಗ್ತಾರೆ. ನೀನು ಬ್ರಹ್ಮಣ ಅಪಿ ಆದಿಕರ್ತ್ರೆ, ಬ್ರಹ್ಮನಿಗಿಂತಲೂ ಕೂಡ ದೊಡ್ಡವನು. ಚತುರ್ಮುಖ ಬ್ರಹ್ಮದೇವರು ಅಂದ್ರೆ ಜಗತ್ತಿನ ಸೃಷ್ಟಿಕರ್ತೃಗಳು. ಆ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದ್ದು ಈ ಭಗವಂತನಿಂದ. ಭಗವಂತನ ನಾಭಿಪದ್ಮದಿಂದ ಹುಟ್ಟಿದವರು ಚತುರ್ಮುಖ ಬ್ರಹ್ಮದೇವರು. ನೀನು ಗರೀಯಸೆ, ಎಲ್ಲದಕ್ಕಿಂತಲೂ ಕೂಡ ದೊಡ್ಡ ಶಕ್ತಿ ನೀನು. ಅಥವಾ ಇನ್ನೊಂದು ಅರ್ಥ, ಗರೀಯಸೆ ಅನ್ನೋದು ಬ್ರಹ್ಮನಿಗೆ ವಿಶೇಷಣ ಅಂತ ಇಟ್ಕೊಂಡ್ರೆ, ಬ್ರಹ್ಮ ದೊಡ್ಡವನು, ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತೃವಾದದ್ದರಿಂದಾಗಿ. ಸೃಷ್ಟಿಕರ್ತೃವಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮ ಏನಿದ್ದಾನೆ, ಆ ಚತುರ್ಮುಖ ಬ್ರಹ್ಮದೇವನಿಗಿಂತಲೂ ಕೂಡ ನೀನು ದೊಡ್ಡವನು. ಯಾಕೆ? ಅವನು ದೊಡ್ಡವನು, ಸೃಷ್ಟಿಕರ್ತನಾದಿಂದ ಚತುರ್ಮುಖ ಬ್ರಹ್ಮ ದೊಡ್ಡವನು. ಅವನಿಗೂ ಆದಿಕರ್ತರು, ಅವನಿಗೂ ಸೃಷ್ಟಿಕರ್ತರು ನೀನಾಗಿದ್ದೀಯಾ. ನೀನು ಅನಂತ, ಕೊನೆಯೇ ಇಲ್ಲ ನಿನಗೆ. ದೇವೇಶ, ಸಕಲ ದೇವತೆಗಳ ಒಡೆಯ ನೀನು. ಜಗನ್ನಿವಾಸ, ಇಡೀ ಜಗತ್ತಿಗೆ ಆಶ್ರಯನಾಗಿರ್ತಕ್ಕಂಥವ್ ನೀನು. ಇಡೀ ಜಗತ್ತಿನ ಆಶ್ರಯ, ಸಕಲರಿಗೂ ಆಶ್ರಯನಾಗಿರ್ತಕ್ಕಂಥವ್ ನೀನು. ತ್ವಂ ಅಕ್ಷರಂ, ನೀನು ಅಕ್ಷರ. ಅಕ್ಷರ ಅಂದ್ರೆ ಏನು? ಯಾವುದೇ ತರದಲ್ಲೂ ಕ್ಷರ ಇಲ್ಲದವನು, ನಾಶ ಇಲ್ಲದವನು. ಕ್ಷರ ಸರ್ವಾಣಿ ಭೂತಾನಿ, ಎಲ್ಲದಕ್ಕೂ ನಾಶ ಇದೆ. ಆದ್ರೆ ಭಗವಂತ ಅಕ್ಷರ. ಸತಸತ್ ಪರಮ್ಯತು, ಸತ್ ಮತ್ತು ಅಸತ್ ಅದೆರಡಕ್ಕಿಂತಲೂ ಕೂಡ ನೀನು ಪರ. ಸತ್ ಮತ್ತು ಅಸತ್ ಅಂದ್ರೆ, ಸತ್ ಅಂದ್ರೆ ಭಾವ, ಇರುವಂತ ವಸ್ತುಗಳು. ಅಸತ್ ಅಂದ್ರೆ ಅಭಾವ, ಭಾವಾತ್ಮಕವಾದ ವಸ್ತು, ಅಭಾವಾತ್ಮಕವಾದ ವಸ್ತುಗಳು. ಅಂದ್ರೆ ಕೆಲವುದು ನಾವು ನೋಡ್ಬೋದು, ಭೌತಿಕ ರೂಪದಿಂದ ಇರುತ್ತೆ, ಅದೆಲ್ಲ ಭಾವ ವಸ್ತುಗಳು. ಕೆಲವುದನ್ನು ನಮಗೆ ವಿ ಕಾಂಟ್ ಫೀಲ್ ಅಂಡ್ ಟಚ್, ನಾವು ಅದನ್ನ ನೋಡ್ಲಿಕ್ಕಾಗಲ್ಲ, ಮುಟ್ಲಿಕ್ಕಾಗಲ್ಲ ಅಲ್ವಾ, ಅದು ಅಭಾವ ರೂಪದ ವಸ್ತುಗಳು. ಅದೆಲ್ಲದಕ್ಕಿಂತ ಭಗವಂತ ದೊಡ್ಡವನು. ಇನ್ನು ಇನ್ನೊಂದರ್ಥ, ಕಾರ್ಯ ಮತ್ತು ಕಾರಣ. ಈಗ ನೋಡಿ, ಮಣ್ಣು ಅದು ಕಾರಣ, ಮಡಿಕೆ ಅದು ಕಾರ್ಯ, ಬಟ್ಟೆ ಅದು ಕಾರ್ಯ, ಅದಕ್ಕೆ ಕಾರಣವಾದದ್ದು ಹತ್ತಿ. ಒಂದು ರಥ ಅದು ಕಾರ್ಯ, ಅದಕ್ಕೆ ಕಾರಣವಾಗಿರುವಂಥದ್ದು ಮರ. ಹೀಗೆ ಭಗವಂತ ಸತ್ತು ಮತ್ತು ಅಸತ್, ಕಾರ್ಯಗಳು ಮತ್ತು ಕಾರಣಗಳು ಅಂತೇನಿದ್ದಾವೋ ಅದೆಲ್ಲದಕ್ಕಿಂತಲೂ ಕೂಡ ಪರ, ಸದಸತ್ಗಳಿಗಿಂತಲೂ ಕೂಡ ಪರನಾಗಿದ್ದೀಯ ನೀನು. ಹೀಗೆ ಭಗವಂತ ಅನ್ನುವಂಥ ದೊಡ್ಡ ಒಂದು ಶಕ್ತಿ. ಹಾಗಾಗಿ ಯಾರು ತಾನೇ ನಿನ್ನನ್ನ ಭಕ್ತಿ ಮಾಡೋದಿಲ್ಲ, ಯಾರು ತಾರೆ ನಿನ್ನನ್ನು ಬಯಸೋದಿಲ್ಲ, ಯಾರು ತಾರೆ ನಿನ್ನನ್ನು ಆಶ್ರಯಿಸೋದಿಲ್ಲ. ಎಲ್ಲರೂ ಕೂಡ ನೀನು ಅನಂತನಾಗಿದ್ದೀಯ, ಜಗತ್ ನಿಯಾಮಕನಾಗಿದ್ದೀಯ, ಸೃಷ್ಟಿಕರ್ತೃವಾದಂತಹ ದೊಡ್ಡವನಾದಂತಹ ಬ್ರಹ್ಮನಿಗೂ ಸೃಷ್ಟಿಕರ್ತೃವಾಗಿದ್ದೀಯ. ಅದರಿಂದಾಗಿ
ಪ್ರತಿಯೊಬ್ಬರೂ ಕೂಡ ನಿನ್ನನ್ನ ಆಶ್ರಯಿಸುತ್ತಾರೆ. ಎಲ್ಲರೂ ಕೂಡ ನಿನ್ನನ್ನ ಭಕ್ತಿ ಮಾಡೇ ಮಾಡ್ತಾರೆ. ಯಾರು ಯಾಕೆ ತಾನೇ ನಿನ್ನನ್ನು ನಮಸ್ಕಾರ ಮಾಡೋದಿಲ್ಲ. ವಸ್ತುತಃ ಅದು ನಮೇತಾಂ ನಮೇಯುಹು ವಿಧಿಲಿಂಗ್ಲಕಾರ. ಇದು ನಮೇರನ್ ಎಂಬುದಾಗಿ ವೈದಿಕ ಪ್ರಯೋಗ. ಯಾರು ನಿನ್ನನ್ನು ನಮಸ್ಕಾರ ಮಾಡೋದಿಲ್ಲ, ನಮಸ್ಕಾರ ಮಾಡದೇ ಇರ್ತಾರೆ. ಪ್ರತಿಯೊಬ್ಬರು ನಮಸ್ಕಾರ ಮಾಡೇ ಮಾಡ್ತಾರೆ. ಪ್ರತಿಯೊಬ್ಬರು ನಿನ್ನ ಭಕ್ತರಾಗೇ ಆಗ್ತಾರೆ ಅಂತ ಅಭಿಪ್ರಾಯ. ಮಹಾತ್ಮನ್, ಎಲೆ ಮಹಾಪುರುಷನೇ, ಅನಂತ, ಕೊನೆ ಇಲ್ಲದವನೇ, ದೇವೇಶ, ಸಕಲ ದೇವತೆಗಳ ಒಡೆಯನೇ, ಜಗನ್ನಿವಾಸ, ಜಗತ್ತಿನ ಆಶ್ರಯ ಧಾತೃವೆ, ಜಗತ್ತಿಗೆ ಆಶ್ರಯನಾದವನೇ, ಬ್ರಹ್ಮಣ ಅಪಿ ಆದಿಕರ್ತ್ರೆ, ಚತುರ್ಮುಖ ಬ್ರಹ್ಮದೇವರಿಗೂ ಅದು ಗರೀಯಸೆ ಶ್ರೇಷ್ಠನಾದಂತಹ ಬ್ರಹ್ಮಣ, ಗರೀಯಸೇ ಬ್ರಹ್ಮಣ, ಶ್ರೇಷ್ಠನಾದಂತಹ ಜಗತ್ತಿನ ಸೃಷ್ಟಿಕರ್ತೃವಾದಂತಹ ಶ್ರೇಷ್ಠನಾದಂತಹ ಬ್ರಹ್ಮಣ ಅಪಿ, ಚತುರ್ಮುಖ ಬ್ರಹ್ಮದೇವರಿಗೂ ಆದಿಕರ್ತ್ರೆ, ಸೃಷ್ಟಿಕರ್ತೃವೆ, ಸದಸತ್ ವ್ಯಾಪ್ತವಾದಂತಹ ಸದಸತ್ ಕಾರಣ ಮತ್ತು ಕಾರ್ಯ ಅಥವಾ ಭಾವ ಮತ್ತು ಅಭಾವ ಅದೆಲ್ಲದಕ್ಕಿಂತಲೂ ಏನಿದೆಯೋ ಸದಸತ್ ತತ್ ಪರಂ. ತತ್ ಅಂದ್ರೆ ಎಲ್ಲಾ ಕಡೆ ಇರುವಂತಹ, ಸದಸತ್ ಅಥವಾ ತತ್ ಅಂದ್ರೆ ತಾಭ್ಯಾಮ್ ಅಂತ ಅರ್ಥ. ಸತ್ಗಿಂತಲೂ ಅಸತ್ಗಿಂತಲೂ, ಭಾವ ಮತ್ತು ಅಭಾವ, ಭೌತಿಕ ಮತ್ತು ಅಭೌತಿಕ ವಸ್ತುಗಳು ಅಥವಾ ಕಾರ್ಯ ಅಥವಾ ಕಾರಣದ ರೂಪದಲ್ಲಿ ಇರತಕ್ಕಂಥ ವಸ್ತುಗಳು ಅದೆಲ್ಲದಕ್ಕಿಂತಲೂ ಕೂಡ ಯತ್ ಪರಂ, ಯಾವ ಪರಬ್ರಹ್ಮ ಇದ್ದಾನಲ್ಲ ಅವನು ಪರ, ಶ್ರೇಷ್ಠನಾದವನು. ಇಂತಹ ನಿನ್ನನ್ನು ಸಮಸ್ತ ಜನರು ಕಸ್ಮಾಚ್ಚ ಯಾವ ಕಾರಣದಿಂದ ತೇ ನಿನ್ನನ್ನು ನಮೇರನ್ ನಮಸ್ಕರಿಸದೇ ಇದ್ದಾರು, ಯಾರು ತಾನೇ ನಿನ್ನನ್ನು ಭಕ್ತಿ ಮಾಡದೇ ಇದ್ದಾರು, ಯಾರು ತಾನೇ ನಿನ್ನನ್ನು ಆರಾಧಿಸದೇ ಇದ್ದಾರು, ಎಲ್ಲರೂ ನಿನ್ನನ್ನು ಭಕ್ತಿ ಮಾಡ್ತಾರೆ, ಎಲ್ಲರೂ ನಿನ್ನನ್ನು ಆರಾಧಿಸುತ್ತಾರೆ. ಕಸ್ಮಾಚ್ಚತೇನ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿ ಕರ್ತ್ರೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸತಸತ್ತತ್ಪರಂ ಯತ್. ಶ್ರೀಕೃಷ್ಣಾರ್ಪಣಮಸ್ತು.